ಇವತ್ತು ಮಾದಿಗ ಸಮಾಜ ವತಿಯಿಂದ ಹುಬ್ಬಳ್ಳಿ ತಾಲೂಕಿನ ಹೀರಾಪುರ ಗ್ರಾಮದಲ್ಲಿ ಒಬ್ಬ ದಲಿತ ಹುಡುಗ ಮೇಲ್ಜಾತಿ ಹುಡುಗಿಯನ್ನು ಮದುವೆ ಮಾಡಿಕೊಂಡಿರ್ತಾನ. ಯಾಕಪ್ಪ ಅಂದ್ರೆ ಅವರಿಬ್ಬರು ಲವ್ ಮಾಡಿ ಪ್ರೀತಿಸಿ ಅವರು ಮನಸ್ಸುಗಳನ್ನು ಒಂದು ಮಾಡಿಕೊಂಡು ಪೊಲೀಸ್ ಸ್ಟೇಷನಲ್ಲಿ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಹುಡುಗಿ ತಂದೆ ತಾಯಿನ ಮತ್ತೆ ಹುಡುಗನ ತಂದೆ ತಾಯಿನ ಕರೀತಾರ. ಕರೆದ ಮೇಲೆ ಆ ಹುಡುಗನ ತಂದೆ ತಾಯಿ ನೋಡಪ್ಪ, ನಮ್ಮ ಹುಡುಗನ ನಾವು ಕರ್ಕೊಂಡು ಹೋಗ್ತೀವಿ, ನಿಮ್ಮ ಹುಡುಗಿನ ಏನು ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳ್ಕೊಂಡು ತಮ್ಮ ಮಗನ ತಾವು ಕರ್ಕೊಂಡು ಬರ್ತಾರ. ಬಂದ ಮೇಲೆ ಅಲ್ಲಿರ್ತಕ್ಕಂಥ ಹುಡುಗಿ ತಂದೆ ತಾಯಿ ಏನು ಹೇಳಿದ್ರು ಕೂಡ ಆ ಹುಡುಗಿ ಸಂಪೂರ್ಣವಾಗಿ ಒಪ್ಪಿರಲ್ಲ, ಹುಡುಗನ ಬೇಕಂತ ಕೂತಿರ್ತಾಳ. ಆಮೇಲೆ ಆ ಹುಡುಗನ ಬೇಕಂದಾಗ ಆಯ್ತು ನನ್ನ ಮಗ ಬೇಕಾಗಿಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಕುಟುಂಬದವರು ಎಲ್ಲರೂ ಬಿಟ್ಟು ಹೋಗ್ತಾರೆ ಹುಡುಗಿನ. ಅಲ್ಲಿರ್ತಕ್ಕಂಥ ಪೊಲೀಸರು ಭಾಳ ಸಹಕಾರ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಮತ್ತೆ ಹುಡುಗನ ತಂದೆ ತಾಯಿನ ಕರೆದು ಮತ್ತೆ ಆ ಹುಡುಗಿನ ಅವ್ರ ಜವಾಬ್ದಾರಿ ಒಪ್ಪಿಸಿ ನೀವು ಮದುವೆ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮದುವೆ ಅಂತ ಹೇಳಿದಾಗ ಅವರು ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಮದುವೆ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಹುಬ್ಬಳ್ಳಿಯಿಂದ ಧಾರವಾಡದಿಂದ ಮತ್ತೆ ಬೇರೆ ಊರಿಗೆ ಪಕ್ಕದ ಹಳ್ಳಿಗೆ ಹೋಗ್ತಾರ. ಅಲ್ಲಿ ಒಂದು 7 ತಿಂಗಳ ತನಕ ಇರ್ತಾರ. ಇದ್ದಾಗ ಅಲ್ಲಿ ಕೂಡ ದೌರ್ಜನ್ಯ ಮಾಡಕ್ಕೆ ಹೋಗ್ತಾರ. ಅಲ್ಲಿ ದೌರ್ಜನ್ಯ ಮಾಡಿದಾಗ ಮತ್ತೆ ಅಲ್ಲಿಂದ ಬೇರೆ ಹಳ್ಳಿಗೆ ಹೋಗ್ತಾರ. ಅಲ್ಲಿ ಕಂಡಿರೋದಲ್ಲ. ಆಮೇಲೆ 7 ತಿಂಗಳ ಗರ್ಭಿಣಿ ಆಗಿರತಕ್ಕಂಥ ಒಬ್ಬ ಹೆಣ್ಮಗಳನ್ನ ಹುಡುಗನ ತಾಯಿ ಮತ್ತೆ ತಂದೆ ಕರೆದು ಮತ್ತೆ ತಾಯಿ ಕಾಳು ಅವೆಲ್ಲ ಮಾಡ್ಸೋದು ಬೇಕಾಗುತ್ತಲ್ಲ, ಹಂಗಾಗಿ ಊರಿಗೆ ಕರೆಸ್ತಾರ. ಊರಿಗೆ ಕರೆಸಿದ ಮೇಲೆ ಅವ್ರ ಅಳಿಯ ಮತ್ತೆ ಹುಡುಗನ ತಂದೆ ಇಬ್ರು ಹೊರಗಡೆ ಹೋಗ್ತಾರ. ಹೋದ್ಗಟ್ಲೆ ಅಲ್ಲಿ ಹೊರಗಡೆ ಹೋದಾಗ ಮತ್ತೆ ಹುಡುಗನ ತಂದೆನ ಮತ್ತೆ ಅವ್ರ ಅಳಿಯನ ಹಿಡ್ಕೊಂತಾರ. ಹುಡುಗನ ತಂದೆ ತಪ್ಪಿಸ್ಕೊಂಡು ಹೋಗ್ತಾನ. ಹೋದ್ಮೇಲೆ ಮತ್ತೆ ಅವ್ರ ಅಳಿಯನ ಹಿಡ್ಕೊಂಡು ಮತ್ತೆ ಅವರು ಮಗನನ್ನು ಫೋನ್ ಮಾಡಕ್ಕೆ ಕರಿತಾರ. ಇಲ್ಲ, ನಿಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗೈತಿ, ನೀನು ಬಂದ್ಬಿಡು ಅಂತ ಹೇಳ್ತಾರ. ಅಂದಾಗ ಅವನು ಹೋಗ್ತಾ ಇರ್ತಾನ. ಹೋದಾಗ ಅಲ್ಲೆಲ್ಲ ಅವ್ರ ಗಾಡಿಗಳು ಗುಂಪುಗಳು ನೋಡಿ ಮತ್ತೆ ಅವನು ಅಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನ. ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಮತ್ತೆ 10 ನಿಮಿಷನಾಗ ಪೊಲೀಸರು ಬರ್ತಾರೆ. ಅಷ್ಟೊತ್ತಿಗೆ ಇವ್ರ ಗುಂಪು ಮನೆಗೆ ಹೋಗ್ಯಾನ ಅಂತೇಳಿ ಇವ್ರ ಗುಂಪು ಸುಮಾರು ಆ ಮನೆಗೆ ದುಗ್ಗಿ ದಾಂಧಲೆ ನಡೆಸಿ ಅಲ್ಲಿ ಇರ್ತಕ್ಕಂಥ ಗರ್ಭಿಣಿ ಮಹಿಳೆ ಹತ್ಯೆವನ್ನು ಮಾಡ್ತಾರ. ಹತ್ಯೆ ಮಾಡಿ ಮತ್ತೆ ಹುಡುಗನ ತಾಯಿಗೆ ತೆಲಿ ಹೊಡಿತಾರ. ಇನ್ನೂ ಗೋಮಾದಾಗ ಹೋಗಿದಾರ. ಮತ್ತೆ ಇನ್ನು ಅವ್ರ ಹಳ್ಳಿಯಾಗ ಅವ್ರ ಮಾವಾಗ ಮತ್ತೆ ಅವ್ರ ತಂಗಿಯರಿಗೆ ಕೂಡ ಕಾಲು ಮುರಿದು ಮತ್ತೆ ಕೈಗಳು ಮುರಿದಿರ್ತಾವ. ಹಂಗಾಗಿ ಈ ದೌರ್ಜನ್ಯವನ್ನು ಖಂಡಿಸಿ ಗಂಗಾವತಿ ತಾಲೂಕಿನಲ್ಲಿ ತಾಲೂಕು ತಹಸೀಲ್ದಾರ್ ಮುಖಾಂತರ ನಾವು ರಾಷ್ಟ್ರಪತಿಗೆ ಮನವಿಯನ್ನು ಕೊಡಕ ಇವತ್ತು ಎಲ್ಲ ಸಮಾಜದ ಹಿರಿಯರು ಮತ್ತೆ ಸಮಾಜದ ಯುವಕರು ಕೂಡ ಒಪ್ಪಿರ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಅದು ಒಂದಲ್ಲ, ಹುಬ್ಬಳ್ಳಿ ಒಂದಲ್ಲ, ಬೇರೆ ಬೇರೆ ತಾಲೂಕು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದ್ದಾವ. ಇದನ್ನ ಸರಿಯಾದ ರೀತಿಯಿಂದ ಕಂಟ್ರೋಲ್ ಮಾಡಬೇಕಾಗತ್ತ. ಹಂಗಾಗಿ ಇದು ಮನವಿ ಪತ್ರ ತಗೊಳಕ ತಹಸೀಲ್ದಾರನ ಬರಬೇಕು. ಮತ್ತೆ ಬೇರೆದವ್ರು ಅವರು ಇವರು ಬಂದ್ರೆ ಅವ್ರಿಗೆ ಮನವಿ ಕೊಡಲ್ಲ, ತಹಸೀಲ್ದಾರನ ಬರ್ಬೇಕಂತೇಳಿ ನಾನು 2 ಮಾತು. ಜೈ ಮಾದಿಗ, ಜೈ ಭೀಮ್. ಇವತ್ತು ಎಲ್ಲ ನಾವು ಕುಂದಿರ್ತಕ್ಕಂಥ
ಸಮಾಜದ ಮತ್ತು ಸಂಘಟನೆ ಪಕ್ಷದ ಮುಖಂಡರುಗಳು ಮತ್ತು ಯುವಕರು ಹಿರಿಯರು ಎಲ್ಲ ಸೇರಿ ಇವತ್ತು ಒಕ್ಕೂಟದಿಂದ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ ಕರ್ನಾಟಕ ಸರ್ಕಾರ ಮಾದಿಗ ಸಮಾಜದ ಯುವತನಿರಲಿ ಕಾಪಾಡಲಿಕ್ಕೆ ಯೋಗ್ಯ ಇಲ್ಲದಂತ ಸರ್ಕಾರ ಆಗಿದೆ. ಯಾಕಂದ್ರೆ ಆ ಒಂದು ಹುಡುಗಿನ ಕೊಲೆ ಮಾಡಿ ಕನಿಷ್ಠ ಅವತ್ತೇನಾದ್ರೂ ಲವ್ ಮಾಡಿರ್ಲಿಲ್ಲ. ಆ ಪೊಲೀಸ್ ಯಂತ್ರಾಂಗ ಏನು ಕರೆದಿದ್ರು ಠಾಣೆಗೆ ಕರೆದು ಅವ್ರ ತಂದೆ ತಾಯಿಗೆ ಬಿಗಿ ಮಾಡಿ ಅವ್ರ ಮೇಲೆ ಒಂದು ಕೇಸ್ ಹಾಕಿ ನೀವೇನಾದ್ರೂ ಮಾಡಿದ್ರೆ ಕರೆವಾತಂದ್ರೆ ನಿಮ್ ಮೇಲೆ ಕೇಸ್ ಹಾಕ್ತು ಅನ್ನೋಂತ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರೆ ಈ ಅನಾಹುತಗಳನ್ನ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಆ ಪೊಲೀಸ್ ಇಲಾಖೆಯ ಅವ್ರು ಇವತ್ತೇನಪ್ಪ ಅಂದ್ರೆ ಅಷ್ಟು ಕೊಲೆ ಮಾಡ್ಬೇಕಂದ್ರೆ ಅವ್ರು ಬಹಳ ರಾಜಕೀಯವಾಗಿ ಪ್ರಬಲವಾಗಿರ್ತಕ್ಕಂಥ ಸಮಾಜ, ಎಲ್ಲರೂ ರಾಜಕೀಯವಾಗಿ ಪ್ರಬಲವಿರ್ತಕ್ಕಂಥ ಸಮಾಜ ಪ್ರಿಪ್ಲಾನ್ ಮಾಡಿ ನಮ್ಮ ಸಮಾಜನ್ನ ಯುವಕನ್ನ ಕೊಲೆ ಮಾಡ್ಬೇಕಂತ ಬಂದಾಗ ಅನಿವಾರ್ಯ ಯುವಕ ಏನಪ್ಪ ಅಂದ್ರೆ ಎಲ್ಲಾ ರೀತಿಯಲ್ಲಿ ಆತ ದೈಹಿಕವಾಗಿ ಕರಾಟೆ ಕಲಿತಿದ್ದ ಮತ್ತು ಎಲ್ಲಾ ರೀತಿಯಿಂದ ಏನಪ್ಪ ಅಂದ್ರೆ ಆತ ಸ್ಟಡಿ ಆಗಿದ್ದ, ಆತ ಜೀವನ ಬಚಾವ್ ಮಾಡ್ಕೊಂಡ. ಆದ್ರೆ ಎತ್ತ ಮಗಳನ್ನ ಜೋಡು ಕೊಲೆ, ಮಗುವನ್ನ ಮತ್ತು ತಾಯಿನ ಕೊಲೆ ಮಾಡಿರ್ತಕ್ಕಂಥ ಆ ಕಟಗರು ಏನು ಈನ ಮನಸ್ಥಿತಿ ಇದೆಯಲ್ಲ ಅವ್ರನ್ನ ಗಲ್ಲಿಗೇರಿಸಬೇಕು, ಇಲ್ಲಾಂದ್ರೆ ಅವ್ರ ಜೀವಾವಧಿ ಶಿಕ್ಷೆ ಹಾಕಬೇಕು ಅನ್ನೋಂತರ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಲಷ್ಟೇ ಅಲ್ಲ, ಎಲ್ಲೆಲ್ಲಿ ನಮ್ಮ ಹುಡುಗರು ಹುಡುಗಿಯರ ಲವ್ ಮಾಡಿದ್ರೆ ಪ್ರೀತಿ ಯಾರಿಲ್ಲ. 12ನೇ ಶತಮಾನ ಬಸವಣ್ಣ ಹೇಳೇನ ಇದೇನಪ್ಪ ಅಂದ್ರೆ ಜಾತಿ ಹೋಗ್ಲಾಡಿಸ್ಬೇಕಂದ್ರೆ ಯಾರನ್ನಾದ್ರೂ ಮದುವೆ ಮಾಡಬಹುದು. ಅವರ ವೈಯಕ್ತಿಕ ಸ್ವ ಇಚ್ಛೆಯಿಂದ ಪ್ರೀತಿ ಮಾಡಿದಂತವ್ರನ್ನ ಕಟಗರ್ತನ ಕೊಲೆ ಮಾಡ್ತಾರಲ್ಲ, ಇವ್ರ ಮನುಷ್ಯತ್ವ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಪ್ರೀತಿ ಮಾಡ್ಯಾರ ನಮ್ಮ ಹುಡುಗರು ಅವ್ರನ್ನೆಲ್ಲ ಕರೆಸಿ ಆ ಹುಡುಗರ ತಂದೆ ತಾಯಿನ ಕರೆಸಿ ನಮ್ಮ ಹುಡುಗರನ್ನ ಮೇಲೆ ಮುಂದೆ ಅಲ್ಲೇ ಆಗಲಾರ್ದಂತೆ ತಡಿಬೇಕು ಸರ್ಕಾರ ಅನ್ನೋ ಮುಖಾಂತರ ಈ ಒತ್ತಾಯ ಮುಖಾಂತರ ಹೇಳ್ತಾ ಇದೀನಿ. ಯಾಕಂದ್ರೆ ಪೊಲೀಸ್ ಯಂತ್ರಾಂಗ ತನ್ನ ಕೆಲಸ ಬಹಳ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಆ ಕೊಲೆ ಆಗ್ತಿರ್ಲಿಲ್ಲ, ಅನಾಹುತ ಆಗ್ತಿರ್ಲಿಲ್ಲ, ಜೋಡು ಕೊಲೆ ಆಗ್ತಿರ್ಲಿಲ್ಲ. ಅದೆಂತ ಕೊಲೆ ಬಹಳ ಭಯಂಕರವಾಗಿ ಮಗು ಮತ್ತು ತಾಯಿನ ಜೋಡು ಕೊಲೆ ಮಾಡ್ತಕ್ಕಂತ ಮನಸ್ಥಿತಿ ಇರ್ತಕ್ಕಂಥವ್ರು ಅವರು ಮನುಷ್ಯರೇ ಅಲ್ಲ, ಅವರು ಮಾನವತೆಯೇ ಇಲ್ಲ. ಅಂತರಿಗೆ ಯಾವ ಕಾನೂನು ಶಿಕ್ಷೆ ಕೊಡಬೇಕಾದ್ರೆ ಇಮ್ಮಿಡಿಯೇಟ್ಲಿ ಅವ್ರನ್ನ ಸೂಟ್ ಮಾಡಿದ್ರು ಕೂಡ ಕಮ್ಮಿ ಅನ್ನಂತ ಮಾತ್ರ ಕೂಡ ನಾವು ಒತ್ತಾಯ ಮಾಡ್ತೇವೆ. ಯಾಕಂದ್ರೆ ಮಾದಿಗ ಸಮಾಜ ಎಲ್ಲಾರ ಹತ್ರ ಯಾವುದೇ ಕೆಲಸ ಇರಲಿ ಕಾಲಿ ತೋರಿಸಿ ಕೈಲು ಮಾಡ್ತಕ್ಕಂತ ಜನಾಂಗ, ಪ್ರಾಮಾಣಿಕ ವಿಶ್ವಾಸದಿಂದ ಇರ್ತಕ್ಕಂಥ ಜನಾಂಗ. ಇವತ್ತು ಬೇರೆ ಬೇರೆ ಕಡೆ ನೋಡಿದ್ರೆ ಯಾರು ಲವ್ ಮಾಡಿದ್ರು ನಮ್ಮ ಹುಡುಗರು ಯುವಕರನ್ನ ಬೇರೆ ಅವ್ರನ್ನ ದೇವರ ಸರಿಸಮಾನವಾಗಿ ನಮ್ಮ ಸಮಾಜ ನೋಡುತ್ತೆ. ಆದ್ರೆ ನಮ್ಮ ಹುಡುಗರು ಲವ್ ಮಾಡಿ ನೀವು ಹೀನಾತಿಸ್ಥಿತಿಯಲ್ಲಿ ಬೇರೆ ರೀತಿಯಲ್ಲಿ ನೋಡುತ್ತೀರಿ. ಆ ಕಾರಣಕ್ಕಾಗಿ ಇಂಥ ಏನು ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಸಮಾಜದಿಂದ ಗೋಲಿಬಾರ್ ಮಾಡಬೇಕು, ಮುಂದೆ ಅನಾಹುತ ಆಗತಕ್ಕಂಥವು ತಡಿಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಮಾಡಲಾರ್ದಂತೆ ಏನು ವರದಿ ಇದೆಯಲ್ಲ, ವರದಿ ಸತ್ಯ ವರದಿ ಅದು ಇಮಿಡಿಯೇಟ್ಲಿ ಸರ್ಕಾರ ಒಪ್ಪಬೇಕು. ಯಾಕಂದ್ರೆ ನೀವು ಇದರಲ್ಲಿ ಈ ಸಮಾಜ ಏನು ಒಕ್ಕಟ್ಟಿದೆ, ಇವ್ರೇನು ಬರ್ತಾರಂತ ತಿಳ್ಕೊಂಡ್ರೆ ಅದು ಆ ಕಾಲ ಅಲ್ಲ. ಇವಾಗ ಬೇರೆ ನಾವು ಸಂಘಕ್ಕಿದ್ರು ಕೂಡ ಸಮಾಜ ಅಂತಂದ್ರೆ ಅಷ್ಟಕ್ಕೂ ಸೇರ್ತೀವಿ. ಸರ್ಕಾರಕ್ಕೆ ಮುಂದೆ ನಾವು ಪಾಠ ಕಲಿಸಬೇಕಾಗ್ತದೆ. ಅವ್ರಿಗೆ ಗಲ್ಲ ಶಿಕ್ಷೆ ಕೊಡಬೇಕು, ಇಲ್ಲ ಗೋಲಿಬಾರ್ ಮಾಡಬೇಕು, ಕಠಿಣ ಶಿಕ್ಷೆ ಕೊಡಬೇಕು. ಅಖಂಡ ಭಾರತದಲ್ಲಿರ್ತಕ್ಕಂಥ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಬಸವಣ್ಣನವರು ಇವ ನಮ್ಮವ ಎಂಬ 12ನೇ ಶತಮಾನದಲ್ಲಿ ಇವತ್ತಿರ್ತಕ್ಕಂಥ ಎಲ್ಲ ಕುಲಕಸಬು ಮಾಡಿದಂತ ಎಲ್ಲ ಸಮಾಜಗಳಿಗೆ ಲಿಂಗ ದೀಕ್ಷೆ ಕೊಟ್ಟಂತ ಮಹಾನ್ ವ್ಯಕ್ತಿ ಬಸವಣ್ಣ. ಆ ಬಸವಣ್ಣ ಇರ್ತಕ್ಕಂಥ 12ನೇ ಶತಮಾನದಲ್ಲಿರ್ತಕ್ಕಂಥ ಮಾದಿಗರು ಇವತ್ತೇನಪ್ಪ ಅಂದ್ರೆ ಇವತ್ತಿನ ಜಗತ್ತಿನಲ್ಲಿರ್ತಕ್ಕಂಥ ಹುಬ್ಬಳ್ಳಿ ಆದಂತ ಘಟನೆ ಇವತ್ತು ಮಾನ್ಯಳ ಕೊಲೆ ಆದಂತ ಒಂದು ವಿಷಯ ಏನಪ್ಪ ಅಂದ್ರೆ ಇವತ್ತು ಮಾದಿಗ ಸಮಾಜ ಬೇರೆಲ್ಲ, ಇವತ್ತು 12ನೇ ಶತಮಾನದ ಲಿಂಗಾಯತ ಸಮಾಜ ಬೇರೆಲ್ಲ. ಯಾಕಂದ್ರೆ 12ನೇ ಶತಮಾನದಲ್ಲಿ ಲಿಂಗ ದೀಕ್ಷೆ ಕೊಟ್ಟುಬಿಟ್ರು ಬಸವಣ್ಣವರು. ನಾವು ಇನ್ನ ಮಾದಿಗ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾತ್ಮಕ ಮಾದಿಗರು ಅಂತ ಹೇಳ್ಕೇಸಿ ಇವತ್ತು ಸನಾತನ ಧರ್ಮದಲ್ಲಿ ಇದ್ದೀವಿ. ಅಂತದನ್ನ ಇವತ್ತು ಮಾನ್ಯಳ ಗಂಡ ಮತ್ತು ಅವ್ರ ಕುಟುಂಬ ಇವತ್ತು ಬಸವಣ್ಣನ ದೀಕ್ಷೆ ಪಡೆದು ಅಲ್ಲಿ ಇರ್ತಕ್ಕಂಥ ತಮ್ಮ ಮನೆಯಲ್ಲಿ ಬಸವಣ್ಣನ ದೀಕ್ಷೆ ಪಡೆದು ಬಸವ ಪೂಜೆ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಇರ್ತಕ್ಕಂಥ ಮದುವೆಯಾದ ಇರ್ತಕ್ಕಂಥ ಸಮಾಜದಲ್ಲಿ ಮಾನ್ಯಳ ಕೊಲೆ ಆಗಿ ಇವತ್ತೇನಪ್ಪ ಅಂದ್ರೆ ಜಾತಿ ವಿಜಾತಿಗಳಾಗಿ ಬಸವಣ್ಣನ ತತ್ವ ಏನಪ್ಪ ಅಂದ್ರೆ ತತ್ವಕ್ಕೆ ವಚನಕ್ಕೆ ಮೀಸಲಾಗಿದೆ. ಈ ವಚನಕ್ಕೆ ಮೀಸಲಾಗಬಾರ್ದು. ಇವತ್ತು ಲಿಂಗಾಯತರುಗಳ ಮಠದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳೇ ನೀವೇ ಒಬ್ಬರನ್ನ ಇವನ್ನ ಖಂಡನೆ ಮಾಡ್ರಿ. ನಿಮ್ಮ ಸಮಾಜ ಲಿಂಗಾಯತ ಸಮಾಜ ಅಂತ ಹೇಳ್ತೀರಿ, ನಮ್ಮ ಮಾದಿಗ ಸಮಾಜ ಮಾಡ್ಕೊಂತ ಹೇಳ್ಕೇಸಿ ನೀವೆಲ್ಲ ನಮ್ಮ ಮಾದಿಗ ಸಮಾಜ ಖಂಡನೆ ಮಾಡ್ತೀರಿ. 12ನೇ
ಶತಮಾನ ಇರ್ತಕ್ಕಂಥ ನೀವೆಲ್ಲ ಇವತ್ತಂದ್ರೆ ಮಾದಿಗರ ನೀವು ಇವತ್ತು ಲಿಂಗ ಹಾಕಂದ್ರೆ ನಮಗೆ ಮೋಸ ಮಾಡಿ ನಮ್ಮನ್ನು ಕೊಲೆ ಮಾಡಿ ಹತ್ಯೆ ಮಾಡಕತ್ತೀರಿ. ಇದು ಸರಿಯಲ್ಲ ಸ್ವಾಮಿಗಳೇ. ನೀವು ಎಲ್ಲ ಮಠಾಧೀಶರು ಏನಪ್ಪಾ ಅಂದ್ರೆ ನಮ್ಮ ಮಾದಿಗ ಸಮಾಜ ಇರ್ತಕ್ಕಂಥ ನೀವು ಇರ್ತಕ್ಕಂಥ ಎಲ್ಲರೂ ನೀವು ನಮ್ಮನ್ನ ಕೊಲೆ ಮಾಡಿ ನೀವು ಎದುರಿಸೋದಲ್ಲ. ನಮಗೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ 12ನೇ ಶತಮಾನದ ಬಸವಣ್ಣ ಅದನ ಈಗಲೂ ಇರ್ತಕ್ಕಂಥ ನಮ್ಮ ಸಂವಿಧಾನ ಐತೆ. ಸಂವಿಧಾನದಲ್ಲಿ ಯಾವ ಜಾತಿಗೆ ಅನ್ಯಾಯ ಆದ್ರೆ ಇವತ್ತು ಸಂವಿಧಾನ ಐತೆ, ಯಾವ ಧರ್ಮಕ್ಕೆ ಅನ್ಯಾಯ ಆದ್ರೆ ಸಂವಿಧಾನ ಐತೆ. ಇವತ್ತು ಇರ್ತಕ್ಕಂಥ ಹುಬ್ಬಳ್ಳಿ ಇರ್ತಕ್ಕಂಥ ಕೊಲೆಗೈದಂತ ಎಲ್ಲ ಕೊಲೆಗಳಿಗರನ್ನ ಇವತ್ತು ಜೀವವಾದ ಶಿಕ್ಷೆ ಕೊಡಬೇಕು, ಇಲ್ಲಾಂದ್ರೆ ಹೆಚ್ಚಿನ ಅವರನ್ನ ಏನಪ್ಪ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ಇದೇ ರೀತಿಯಾಗಿ ನಮ್ಮ ಕರ್ನಾಟಕ ಇರ್ತಕ್ಕಂಥ ಎಲ್ಲ ಮಾದಿಗ ಸಮಾಜ ಮತ್ತು ಇಲ್ಲಿರ್ತಕ್ಕಂಥ ವೇದಿಕೆಗಳಿಗಂತ ಮಾನ್ಯ ವ್ಯಕ್ತಿಗಳಿಗೆ ನಾನು ಮಾತಾಡಲು ಇವತ್ತು ಇಷ್ಟಪಡುವಂತ ಎಲ್ಲರಿಗೆ ನಾನು ಪತ್ರಿಕಾ ಮಾಧ್ಯಮ ಮತ್ತು ಮೀಡಿಯಾ ಮಾಧ್ಯಮ ಎಲ್ಲ ಪೊಲೀಸರಿಗೆ ನಾನು ವಂದಿಸುತ್ತಾ